ಬ್ಲ್ಯಾಕ್ ಮೇಲ್ ಮಾಡೋರಲ್ಲ. ಒಂದು ಹಿಂಗೆ ಹಿಡ್ಕೊಂಡು ಅಡ್ಡಾಡಿ ಆಫೀಸ್ ಅಡ್ಡಾಡಿ ಎಂಥವ್ರು ಕಾರ್ಯನಿರತರ ಆಗೋದಿಲ್ಲ. ಅವರು ಕಿಸೆ ಕತ್ತರಿಸೋ ಪತ್ರಕರ್ತರ ಆಗ್ತಾರೆ. ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳಿದ್ರು, ಭಾಳ ಪ್ರಾಮಾಣಿಕವಾಗಿ ಹೇಳಿದ್ರು, ಏನು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ, ಪ್ರಾಮಾಣಿಕ ಪತ್ರಕರ್ತರು ಏನದ ಅದ್ರ ಬಗ್ಗೆ ಇವತ್ತೇನಾರ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಚೂರಿ ಅವರು ಈ ಜಿಲ್ಲಾ ಅಧ್ಯಕ್ಷರಾದ್ಮೇಲೆ ಒಂದು ಹೊಸ ಒಂದು ಗ್ರೂಪ್ ಬಂದಿದೆ, ಪತ್ರಕರ್ತರ ಸಂಘಕ್ಕೆ. ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆಗಳಿಂದ ಬಂದಂಥ ಎಲ್ಲ ಪತ್ರಕರ್ತ ಬಂಧು ಭಗಿನಿಯರೇ ಹಾಗೂ ಹಿರಿಯರೇ ಸಜ್ಜನರೇ, ನಾನು ಹೆಚ್ಚಿಗೆ ಸಮಯ ತಗೊಳ್ಳಾರ್ದೇ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದ್ರೆ, ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ, ಏನು ನಾವು ಬಿಜಾಪುರಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ರಿ ನೀವು ಬಿಜಾಪುರದವ್ರತ್ತೆ, ನಿಮ್ಮ ಆತಿಥ್ಯ ಭಾಳ ಒಳ್ಳೆಯದಿತ್ತು ಅಂತ ಹೇಳಿ ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ. ಯಾಕಂದರೆ ಎಂ ಬಿ ಪಾಟೀಲ್ರು ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಿದವರು, ಬರೀ ಭಾಷಣ ಮಾಡೋದು ಹೋಗೋರಲ್ಲ. ಭಾಷಣ ಮಾಡೋದು ಹೋಗೋ ಕೆಲವು ರಾಜಕಾರಣಿಗಳದಾರ, ನೀವು ನೋಡಿದ್ರೆ ಖುಷಿ ಖುಷಿ ಎತ್ತ ಅವೇನು ಹೇಳೋದಿಲ್ಲ, ನೀವು ಕೊಡೋದಿಲ್ಲ. ಚಲೋ ಮಾಡೋರಿಗೆ ನೀವು ಕಾಡ್ತೀರಿ, ಏನು ಕಿಸೆ ಕತ್ತರಿಸೋ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ, ನಮ್ಗೆ ಮಾಡಿದ್ರೆ ಅನುಕೂಲ ಆಗೋಲ್ಲ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಹೇಳೋದು, ನಮ್ಮ ಪ್ರಭಾಕರ್ ಅವರು ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಯಾನೆ ಅಂದು, ಅದು ಯಾರದಾರೋ PS ಯಾರದಾರೋ APS ಯಾರದಾರೋ OSD ಯಾವ ಮಂತ್ರಿಗಳ ಬಳಿ ಹೋಗ್ಯಾರ. ವಿಧಾನಸೌಧಕ್ಕೆ ಹೋಗ್ತೀನಿ, ಅಲ್ಲೇ ಸಿದ್ದರಾಮಯ್ಯ ಮುಖ ನೋಡೋದು, ಮತ್ತೆಲ್ಲಿ ನೋಡೋದಿಲ್ಲ ಅವ್ರದ್ದು. ಆದ್ರೂ ನನಗೆ ಅಡ್ಜಸ್ಟ್ಮೆಂಟ್ ಅತ್ತ ನಮ್ಮ ಮಾತು, ನಾ ಯಾರು ನೋಡೋಣ ಅಡ್ಜಸ್ಟ್ಮೆಂಟ್. ನಮ್ಮ ಪಂಚಾಯಿತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಅದು ಹೊರಗಿನ ಸತ್ಯ ಹೇಳ್ತೀನಿ, ಏನು ಮಾಡಂಗ ಬರಪ್ಪ. ನಮ್ಮ ಕಾರ್ಯಕರ್ತ ಇವ್ರು ಹೇಳಿದ್ರೆ ಅಧ್ಯಕ್ಷ, ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹಂಗೆ ಉಳಿದೇವೆ ಅಂತ ಹೇಳಿ. ಅವು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರದ್ದು ಶಕ್ತಿ ಇರ್ತದೆ. ಅದಕ್ಕೆ ನನಗೆ ಆಗಿಲ್ಲ ಅಂದ್ರೆ ನಿಮ್ಗೇನೋ ಹೊಟ್ಟೆ ತುಂಬೋದಲ್ಲ. ನನಗೆ ಯಾರು ಆಗ್ಲಕ್ಕ ಹೋಗ್ಬೇಡ, ಏನೋ ದೇವ್ರ ದಯ ಅಂಟೆ ನನಗಾಯ್ತು. ಅವ್ರು ಬೇಕಾದಷ್ಟು ಹೋಗ್ತಾರೆ, ದಿಲ್ಲಿಗೆ ಹೋಗ್ತಾರೆ, ಇಷ್ಟ ಬೋಲ್ಲ पार्टी को बोलते डैमेज हो रहे हैं, नहीं उल्टे करता और नाम करता ऐसा मत करो यार, क्यों बैठेगा, तुम्हारा भविष्य बहुत अच्छा है, अगले रुपये के बाद में आप ही नेता है कर्नाटक में कहता है मत रुपये ಕೊಡ್ತಾ ಹಿಂಗೆ ಹೇಳಬೇಕು ಅಷ್ಟೇ. ನಾನು ಹೊಡೆದೇ ಹೊಡಿತೀವಿ, ಎಲ್ಲಿಗೆ ಹೋಗ್ಬೇಕು ಏನಾಗೋದು ಆಗೋದಲ್ಲಪ್ಪ. ನಾನು ಜೀವನದಾಗ ಮುಖ್ಯಮಂತ್ರಿ ಆಗೋ ಯೋಗಿಲ್ಲ, ಮಂತ್ರಿ ಆಗೋ ಯೋಗಿಲ್ಲ ಅಂತ MLA ಅಂತೂ ಅವ್ರು ಕೊಡೋದಿಲ್ಲ, ಜನ ಕೊಡೋರದ ಬಿಜಾಪುರ. ನನಗೆ MLA ಕೊಡ್ಲಿಕ್ಕಂದ್ರೆ ಒಂದು 10 ಜಮಾ ಅಂತ ಬೀಳ್ತಾರೆ. ಮತ್ತು ಬೇರೆ ಪಾರ್ಟಿ 40-50 ಕೋಟಿ ಕೊಟ್ಟು ಅಡುಗೆ ಮಾಡ್ಕೊಂಡು ತಂದು ಅದನ್ನು ಮಾಡಿ ಮಂತ್ರಿ ಮಾಡಿ ಮತ್ತೆ BJP ಸರ್ಕಾರ ಅಧಿಕಾರನ ಕೇಳ್ಕೊಡ್ತದೆ. ಮತ್ತು ನೀವೇ ಬರ್ಬೋದು ಕೊಡ್ರಿ ಅಂತ ಹೇಳಿ, ನಾನು ಕಾಂಗ್ರೆಸ್ನವ್ರು ತಲ್ಲಕ್ಕೆ ಹೋಗ್ಬೇಡ್ರಿ, ಅವರೇ ಅದು ಹೊರದಾಗ ಏನಾಗ ಹೋಗಲ್ಲ. ನಾವು ಆರಾಮ ನಮ್ಮ MLA ಉಳಿಸ್ಕೊಂಡು 4 ವರ್ಷ ಕೆಲಸ ಮಾಡ್ಬೋದು, ಏನು ಅರ್ಜೆಂಟ್ ಏನಿಲ್ಲ. ಯಾಕಂದ್ರೆ 4 ವರ್ಷ ಜನ ಈಗ ಸಿದ್ದರಾಮಯ್ಯ ಮೋದಿ ನೋಡಿ ಕೊಟ್ಟಾರೆ, ಯಾರು ಬಂಡಿದವ್ರು ಕೊಟ್ಟಾರೆ. ನನ್ನ ಕರ್ನಾಟಕ ನಾ ಅದೇ ಮನೆ ವಿಧಾನಸೌಧ ಹೇಳಿದೆ, ನಿಮ್ಮ ಮುಖ ನೋಡಿ ಕೊಟ್ಟಾರೆ, ಯಾವ್ಯಾವ ನಾನು ಮುಖ ನೋಡಿದ್ರಿ, ನಿಮ್ಮ ಮುಖ ಅವ್ರ ಮುಖ ನೋಡಿದ್ರೆ ಯಾರು ಕೊಡ್ತಿದ್ದಿಲ್ಲ. ಆ ಸಿದ್ದರಾಮಯ್ಯನವ್ರದ್ದು ಪಾಪ ಅವ್ರಿಗೂ ನೋಡಿದ್ರೆ ಹ್ಯಾಂಗೆ ಕಾಣ್ಲಕ್ಕ. ಮೊನ್ನೆ ನಮ್ಮ ಅಶೋಕ್ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಬಾಗಲೇ ನಾನು ಹೊಗಳಿಲ್ಲ ಪಾತ್ರ, ನೀವು ಸುಮ್ಮನೆ ಪಂಪ್ ಹೊಡಿಬೇಡ, ನೀನು ಹೋಗಿ DK ಶಿವಕುಮಾರ್ ಕಡೆ ಸೇವ್ ಮಾಡ್ಕೊಂಡು ಬರ್ತೀವಿ, ನಾನು ಮುಂದೆ ಮಾಡ್ಕೊಂಡು ಬಂದ ಅವ್ನು ವಿಜಯನಗರನೂ ಮಾಡ್ಕೊಂಡ. ನಾ ಯಾವ ಸಹಿ DK ಶಿವಕುಮಾರ್ ಬಗ್ಗೆ ಹೋಗಿಲ್ಲ, ಸಿದ್ದರಾಮಯ್ಯ ಬಗ್ಗೆ ಹೋಗಿಲ್ಲ. ಕಾರಣ ಏನಂದ್ರೆ ನೀವು ಪತ್ರಕರ್ತರು ನನಗೆ ಇರ್ಬೇಕಂತ ಹೇಳಿದ್ರೆ ಹಾಗೆ ನೀವು ಇರಲಿ. ನೀವು ಒಳಗೆ ಹೋಗಿ ಅದು ಬಿಟ್ಟು ಮಂದಿ ಪತ್ರಕರ್ತರು ಬಿಜಾಪುರದಲ್ಲಿದ್ದು ನೀವು ನಾನೇ ಗಾಬರಿ ನೋಡು
ನಮ್ದು ರಾಜಕಾರಣ ಮುಗಿತೈತಿ ಇದು ಮಂದಿನಿ ಎದುರಿಸೋದು ಹೆಂಗೆ ಮೇಂಟೈನ್ ಮಾಡ್ಬೇಕಲ್ಲ ನಮ್ಗೇನು ಆಗೋದು ಯಾರ ಕಾರ್ಯನಿರ್ತರಂದ್ರೆ ಅಷ್ಟೇ ಮಾತಾಡ್ತೀವಿ ಎಲ್ಲಿ ವಿಡಿಯೋ ತಗೊಂಡು ಅದೇನು ಯೂಟ್ಯೂಬ್ ಮಾಡ್ಕೊಂಡು ನಾವು ದಿನ ಡ್ಯಾನ್ಸ್ ಮಾಡ್ಕೊಂಡು ವಯಸ್ಸಾ ಬೋಲಾ ಬಸನ್ ಬೋಲಾ ಐಸಾ ಬೋಲಾ क्या बोला रे क्या सच है वही बोला झूठ बोलने का अब मुझे कभी भी नहीं आता है हम सत्य बोलते ಅದಕ್ಕೆ 6 ಸಲ ಆಶೀರ್ವಾದ 3 ಸಲ ಲಗಾವಳಿ ಹಿಂಗೆ ನಡೀತದೆ ನಮ್ಮ ಪ್ರಭಾಕರ್ ಅವ್ರು ಹೇಳಿದ್ರು ಅವ್ರು ಭಾಳ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ಮ ಮುಖದಿಂದ ನಾನು ಕೇಳ್ತಾರೆ ನಮ್ಗೇನು ಯಾರು ಥರ್ಡ್ ಫ್ಲೋರ್ನಾಗೆ ಹೋಗಿಲ್ಲ ಇನ್ನತನ ಈ ಸಲ ಮೇಲೆ ಅದು ಮೊದಲ ಬೊಮ್ಮಾಯಿಯವರು ಯಡಿಯೂರಪ್ಪ ಇದ್ರು ಹೋಗ್ತಿದ್ದಿಲ್ಲ ಸೀದಾ ಅಲ್ಲಿ ಕೃಷ್ಣಾಕ ಹೋಗಿ ನಮ್ದು ಏನದ ನಾವು ಹೊಂಟು ಹೋಗ್ತೀವಿ ಅಲ್ಲಿ ಸುಮ್ಮನೆ ಸುಬ್ರದ್ದು ಅವ್ರು ಹೆಲ್ಪಿಸಿದ್ದು ಆ ಮುಖ್ಯಮಂತ್ರಿ ಪಂಪ್ ಹೊಡಿದ ಅಂತ ಕೆಲಸ ಮಾಡಿ ಆಮೇಲೆ ಯಡಿಯೂರಪ್ಪಗೆ ಹೇಳಿದೆ ಒಂದು ನನ್ನ ಕೆಲಸ ಮಾಡಲಿಲ್ಲ ನೀವು ಇಳಿತಲ್ಲ ನನಗೆ ಕೃಷ್ಣಕ್ಕೆ ಹೋಗೋದತ್ತೆ ಅವ್ರು ಹೋಗಲೇ ಬೊಮ್ಮಾಯಿ ಆದ್ಮೇಲೆ ಹೋದೆ ನಾ ಬೊಮ್ಮಾಯಿ ಅದೇ ಹೇಳಿದೆ ನೀನು ಏನಾರು ಆಟ ಹೊಡೆದ ಅಂದ್ರೆ ನಿನಗೂ ಹಿಂಗೆ ಎಲ್ಲಿ ನೋಡ್ರೆ ನೀವು ಯಾವಾಗ ಬೇಕಾದ್ರು ಯಾವಾಗ ಬರೋದಿಲ್ಲ ನಮ್ಗೆ ಕೆಲಸ ಆಯ್ತು ಮಾಡಿ ಇದಕ್ಕೆ ಇಟ್ಟು ಬಿಜಾಪುರ ಇವತ್ತು ಧೂಳಿಲ್ಲಾದ ಊರು ಹಾಕ್ಬೇಕಾದ್ರೆ MP ಪಾಯಿಂಟ್ ನೀರಾವರಿ ಮಾಡೋದು ನಾ ಬಿಜಾಪುರ ಇಡೀ ದೇಶನಾಗ 6ನೇ ಒಳ್ಳೆ ಗಾಯಗಳಂತ ಊರು ಅದೇ ಕೆಲವು ಮಂದಿ ಹಾಕ್ತಾರೆ MP ಪಾಯಿಂಟ್ ಹೊಂದೋದು ನಾವು ಎಲ್ಲಿಯೂ ಹೊಂದಿಲ್ಲ ಅವ್ರದ್ರಾಗ ನಾವು ಕೈ ಹಾಕೋದಿಲ್ಲ ನಮ್ದ್ರಾಗ ಅವ್ರ ಕೈ ಯಾರು ನಮ್ದ್ರ ಕೈ ಹಾಕಕ್ಕೆ ಹೋದ್ರೆ ಅವ್ರು ಮಣ್ಣಾಗೆ ಇಷ್ಟೇ ಪ್ರೋಗ್ರಾಮ್ ನಾವು ಹೀಗೆ ನಾವು ನೋಡಿ ಸ್ವಾಮಿ ನಾವು ಇರುವುದೇ ಹೀಗೆ ಜೊತೆಗೆ ನಾನು ಭಾಷಣ ಮುಗಿಸ್ತೀನಿ ಧನ್ಯವಾದ